ಹಲೋ ಫ್ರೆಂಡ್ಸ್, ಎಲ್ರಿಗೂ ಕರಿಚಟ್ಟಿಗೆ ಸ್ವಾಗತ. ಇವತ್ತು ನಾವೊಂದು ಚಟ್ನಿ ಮಾಡುವ, ಹಪ್ಪಳದಿಂದ ಚಟ್ನಿ ಮಾಡುವ. ಹಪ್ಪಳ ಮತ್ತು ತೆಂಗಿನಕಾಯಿ ಇದನ್ನು ಈ ಥರ ಸುಟ್ಟು ಚಟ್ನಿ ಮಾಡುವ. ತುಂಬ ರುಚಿಯಾಗಿರುತ್ತೆ. ರೈಸಿಗೆಲ್ಲ ತುಂಬ ಉತ್ತಮವಾಗಿರುತ್ತೆ. ನೋಡುವ, ಇದು ಸಿಂಪಲಾಗಿ ಯಾವ ಥರ ಮಾಡೋದು ಅನ್ನೋದನ್ನು ನೋಡೋಣ. ಮೊದಲಿಗೆ ಒಂದು 3ರಿಂದ 4 ಹಪ್ಪಳವನ್ನು ಫ್ರೈ ಮಾಡುವ. ಇನ್ನೊಂದು ತವನ್ನಿಟ್ಟು ಸ್ವಲ್ಪ ಜೀರಿಗೆಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಆಯಿಲ್ ಬಿಸಿ ಮಾಡಿ ಜೀರಿಗೆ ಹಾಕಬೇಕು. ಆಮೇಲೆ ಸ್ವಲ್ಪ ಡ್ರೈ ಚಿಲ್ಲಿ, ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡುವ. ಅದನ್ನು ತೆಗೆದು ಇನ್ನೊಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಸಣ್ಣ ಈರುಳ್ಳಿಯನ್ನು ರೋಸ್ಟ್ ಮಾಡಬೇಕು. ಜೊತೆಗೆ ಒಂದು 2-3 ಪೀಸು ಸಣ್ಣದು ಶುಂಠಿಯನ್ನು ಕೂಡ ರೋಸ್ಟ್ ಮಾಡುವ ಇದ್ರ ಜೊತೆ. ಹಾಗೆ ಕೊನೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಬೇಕು. ಸ್ವಲ್ಪ ರೋಸ್ಟ್ ಮಾಡಿ ಇದನ್ನು ನಾವು ಸಪ್ರೇಟಾಗಿ ತೆಗೆದಿಡುವ. ಎಲ್ಲ ರೋಸ್ಟ್ ಆಗಿದೆ ಚೆನ್ನಾಗಿ. ಇನ್ನು ಒಂದು ಸ್ವಲ್ಪ ತೆಂಗಿನಕಾಯನ್ನು ಈ ಥರ ಸುಡಬೇಕು. ಸ್ವಲ್ಪ ಒಲೆಯಲ್ಲಿ ಸುಟ್ಟರೆ ಇನ್ನೂ ಚೆನ್ನಾಗಿರುತ್ತೆ. ಒಲೆ ಇಲ್ಲದಿದ್ದರೆ ಈ ಥರ ಸ್ಟವ್ನಲ್ಲಿ ಸುಟ್ಟು ರೆಡಿ ಮಾಡಿ ಇಟ್ಕೋಬೇಕು. ಎಲ್ಲ ರೆಡಿಯಾಗಿದೆ ನೋಡಿ, ಇಷ್ಟೇ ಐಟಮ್ಸು. ಇನ್ನು ಇದನ್ನು ಒಂದು ಜಾರಿಗೆ ನಾವು ಆ್ಯಡ್ ಮಾಡುವ. ಇನ್ನು ಇದರ ಜೊತೆಗೆ ಸ್ವಲ್ಪ ಹುಣಸೆ ಹಣ್ಣನ್ನು ಸ್ವಲ್ಪ ಆ್ಯಡ್ ಮಾಡ್ತೀನಿ. ಅದೇ ಥರ ಸ್ವಲ್ಪ ಉಪ್ಪು, ಇದಕ್ಕೆ ಬೇಕಾಗುವಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡಬೇಕು. ಹಾಗೆ ನಮ್ಮ ಮೇಯ್ನ್ ಐಟಮ್ ಹಪ್ಪಳವನ್ನು ಕೂಡ ಇದಕ್ಕೆ ಈ ಥರ ಪೌಡಿ ಮಾಡಿ ಹಾಕೋಣ. ಆಮೇಲೆ ಚೆನ್ನಾಗಿ ಒಂದೊಂದು ಸರಿ ಗ್ರೈಂಡ್ ಮಾಡಿ ತೆಗಿಬೇಕು. ಒಂದು ಸ್ವಲ್ಪ ನೀರನ್ನು ಸೇರಿಸಿ ಗ್ರೈಂಡ್ ಮಾಡಿದರೆ ಆಯಿತು. ಜಾಸ್ತಿ ನೀರಾಗಬಾರ್ದು, ಈ ಒಂದು ಥಿಕ್ನೆಸ್ ಇರಬೇಕಾಗುತ್ತೆ. ಸೊ ತುಂಬ ಚೆನ್ನಾಗಿರುತ್ತೆ. ತುಂಬ ಸಿಂಪಲಾಗಿ ಮಾಡ್ಕೋಬೋದು. ವೈಟ್ ರೈಸ್ ಜೊತೆ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ಇದ್ರ ಜೊತೆಗೆ ಒಂದು ಸ್ವಲ್ಪ ಗೀಯನ್ನು ಕೂಡ ಹಾಕಿಬಿಟ್ಟು ರೈಸ್ ಜೊತೆ ಮಿಕ್ಸ್ ಮಾಡಿ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಮನೇಲಿ ಮಾಡಿ ನೋಡಿ ಗೆಳೆಯರೆ, ತುಂಬ ಸಿಂಪಲಾಗಿ ಮಾಡ್ಕೋಬೋದು. ಈ ಸಣ್ಣ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್.